ಬೆಂಗಳೂರಿನಲ್ಲಿ ಅಪಘಾತಗಳಾದರೆ ಯಾವ ರೀತಿ ಆಗುತ್ತವೆ ಅಂತ ನೋಡಬೇಕು. ಇದನ್ನು ನೋಡಿಬಿಟ್ರೆ ನಿಮಗೆ ಎದೆ ಝಲ್ಲಂದು ಬಿಡುತ್ತೆ. ಹೆಂಗೋ ದೇವ್ರು ದೊಡ್ಡವನು. ರಸ್ತೆ ಅಕ್ಕಪಕ್ಕ ನಿಂತಂಥವ್ರು 6 ಜನ ಬಚಾವಾದ್ರು ನೋಡಿ, ಜಸ್ಟ್ ಮಿಸ್. ಆ ಡೆಡ್ಲಿ ಅಪಘಾತದ ದೃಶ್ಯ ನೋಡಿಬಿಟ್ರೆ ಈ ರೀತಿನೂ ಬರೋಕ್ಕೆ ಸಾಧ್ಯನಾ? ಎಣ್ಣೆ ಹೊಡೆದಿರೋರು ಮಾತ್ರ ಹಿಂಗೆ ಓಡಿಸೋಕ್ಕೆ ಸಾಧ್ಯ ನೋಡಿ ಕಾರ್ನ. ತೋರಿಸ್ತಾ ಇದೀವಿ ನೋಡಿ. ಬೆಂಗಳೂರಿನಲ್ಲಿ ಕಳೆದ ಗುರುವಾರ ರಾತ್ರಿ 11:34ಕ್ಕೆ ಒಂದು ಭೀಕರ ಅಪಘಾತ ನಡೆದಿದೆ. ನಾನೀಗಿರುವಂತಹ ಬೆಂಗಳೂರಿನ ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿದೆ. ಈ ರಸ್ತೆಯಲ್ಲಿ ಬಂದಂತ ಒಂದು ಸ್ಕೋಡಾ ಕಾರು ಈ ರಸ್ತೆಯಿಂದ ನೇರವಾಗಿ ಬಂದಂತದ್ದು ಈ ಒಂದು ಜಾಯಿನ್ ಆಗುವಂತ ಸ್ಥಳಕ್ಕೆ ಬಂದ, ಅಂದ್ರೆ ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಸ್ಲೋ ಆಗಿ ಬರಬೇಕಾಗಿತ್ತು. ಆದರೆ ಆತ ಕಂಟ್ರೋಲ್ನ ತಪ್ಪಿಕೊಳ್ತಾನೆ. ಇಲ್ಲಿ ಒಡೆದು ಹೋಗಿರುವಂತ 2 ಪಾಟ್ ಮತ್ತು ಅಲ್ಲಿರುವಂತ ಗ್ಯಾಪ್ ಅನ್ನ ಗಮನಿಸಿ ನೋಡಬಹುದು. ಸೀದಾ ನೇರವಾಗಿ ಬಂದಂತವನು ನೇರವಾಗಿ ಅಲ್ಲಿದ್ದಂತ ಸಿಮೆಂಟಿನ ಪಾಟ್ಗಳಿಗೆ ಹೊಡೆದು ಅಲ್ಲಿಂದ ಹಾರಿ ಹೋಗಿ ಮುಂದೆ ಇದ್ದಂತ ಬಿಲ್ಡಿಂಗ್ ಏನಿದೆ, ಬಾರ್ಬಿಕ್ಯೂ ನೇಷನ್ ಒಂದು ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗಿನ ಗೋಡೆಗೆ ಹೊಡಿತಾನೆ. ಆ ಸಂದರ್ಭದಲ್ಲಿ 2 ಟೂ ವೀಲರ್ಗಳು ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ ಪಾಸ್ ಆಗ್ತವೆ. ಮತ್ತೆ ಆ ಒಂದು ಬಾರ್ಬಿಕ್ಯೂ ನೇಷನ್ ಮುಂಭಾಗದಲ್ಲಿ ನಿಂತಿದ್ದಂತ 4 ರಿಂದ 5 ಜನ ಏನಿದ್ದಾರೆ ಅವರು ಜಸ್ಟ್ ಮಿಸ್ ಆಗ್ತಾರೆ. ಅಂದ್ರೆ ಆ ಕಾರ್ ಬರೋದನ್ನ, ಅಂದ್ರೆ ಈ ರಸ್ತೆಯಿಂದ ನೇರವಾಗಿ ಬಂದು ಅವ್ರ ಕಡೆಗೆ ನುಗ್ಗಿ ಬರ್ತಿರೋ ಕಾರನ್ನ ನೋಡಿ ಪಕ್ಕಕ್ಕೆ ಓಡೋಗ್ತಾರೆ. ಹೋಗಿಲ್ಲ ಅಂದಿದ್ರೆ ಅವರ ಮೇಲೆ ಕಾರು ಗುದ್ದುವಂತ ಚಾನ್ಸಸ್ಗಳು ಜಾಸ್ತಿ ಇತ್ತು. ಒಂದು 4 ರಿಂದ 5 ಜನರನ್ನ ಬಲಿ ಪಡೆಯುವಂತ ಸಾಧ್ಯತೆಗಳು ಸಹಿತ ಹೆಚ್ಚಾಗಿತ್ತು. ಘಟನೆ ಬಳಿಕವಾಗಿ ಈಗಾಗಲೇ ಆ ಸ್ಕೋಡಾ ಕಾರನ್ನ ಜೀವನ್ ಭೀಮಾನಗರ ಸಂಚಾರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಚಾಲಕ ಮದ್ಯವನ್ನ ಸೇವನೆ ಮಾಡಿ ಚಾಲನೆಯನ್ನ ಮಾಡ್ತಿದ್ದ. ಹೀಗಾಗಿನೇ ಆತ ಈ ರೀತಿಯಾದಂತಹ ಒಂದು ಕಂಟ್ರೋಲ್ನ ತಪ್ಪಿ ಅಪಘಾತ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಮತ್ತೆ ಘಟನೆಯಲ್ಲಿ ಅದೃಷ್ಟವಶಾತ್ ಯಾರಿಗೂ ಏನು ಸಂಭವಿಸಿಲ್ಲ. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.